ಕಾರವಾರದಲ್ಲಿ ಬಸ್ ಚಾರ್ಜಿ ತುಂಡಾಗಿ ನಿಂತ ಸರ್ಕಾರಿ ಬಸ್. ಬೆಳಗಾವಿಯಲ್ಲಿ ಕಾರು ಡಿಕ್ಕಿಯಾಗಿ 50 ಮೀಟರ್ ದೂರಕ್ಕೆ ಬಿದ್ದ ಯುವತಿ. ಮೈಸೂರಿನಲ್ಲಿ ಬೈಕ್ಗೆ ಡಿಕ್ಕಿ ತಪ್ಪಿಸಲು ಹೋಗಿ 2 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಡಿಕ್ಕಿ. ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಹಬ್ಬುವಾಡ ರಸ್ತೆಯಲ್ಲಿ ಮಹಾ ದುರಂತವೊಂದು ತಪ್ಪಿದೆ. ನಡು ರಸ್ತೆಯಲ್ಲಿ ಸರ್ಕಾರಿ ಬಸ್ನ ಚಾಸಿಸ್ ತುಂಡಾಗಿ ಬಿದ್ದಿದೆ. ಬಸ್ನ ಹಿಂಭಾಗದ ಚಕ್ರದ ಭಾಗಕ್ಕೆ ಚಾಸಿಸ್ ಒಮ್ಮೆಲೆ ಕಟ್ಟಾಗಿದ್ದು ರಸ್ತೆಯಲ್ಲಿಯೇ ಪಲ್ಟಿಯಾಗುವ ಹಂತಕ್ಕೆ ತಲುಪಿತ್ತು. ಈ ವೇಳೆ ಪಲ್ಟಿಯಾಗುವ ಹಂತದಲ್ಲಿದ್ದ ಬಸ್ಸನ್ನು ಸಾರ್ವಜನಿಕರು ತಡೆದು ನಿಲ್ಲಿಸಿದ್ದಾರೆ. ಬಸ್ನಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಅವಘಡದಿಂದ ಕೆಲ ಪ್ರಯಾಣಿಕರಿಗೆ ಗಾಯವಾಗಿದೆ. ಕಾರವಾರ ನಗರದಿಂದ ಕೆರವಾಡಿ ಗ್ರಾಮಕ್ಕೆ ಬಸ್ ತೆರಳುತ್ತಾ ಇತ್ತು. ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇನ್ನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಮಲ್ಲಪ್ಪನಹಳ್ಳಿ ಬಳಿ ಶಾಲಾ ಬಸ್ ಪಲ್ಟಿಯಾಗಿದೆ. ಶಾಲಾ ಬಸ್ನಲ್ಲಿದ್ದ 10ಕ್ಕೂ ಹೆಚ್ಚು ಮಕ್ಕಳಿಗೆ ಗಾಯವಾಗಿದೆ. ಮಲ್ಲಪ್ಪನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಸ್ ಇದಾಗಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಗಾಯಾಳು ವಿದ್ಯಾರ್ಥಿಗಳನ್ನು ಹೊಸದುರ್ಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಜೀಪ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಚಾಲಕ ಸೇರಿ 4 ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹುಣಸೂರು ನಗರದ ಅಯ್ಯಪ್ಪಸ್ವಾಮಿ ಬೆಟ್ಟದ ಬಳಿ ಅಪಘಾತ ನಡೆದಿದ್ದು ಎಚ್ಡಿ ಕೋಟೆಯಿಂದ ಜೀಪ್ ಬರ್ತಿತ್ತು ಎನ್ನಲಾಗಿದೆ. ಇನ್ನು ಗೋವಾದಲ್ಲಿ ಹೊಸ ವರ್ಷ ಸಂಭ್ರಮ ಮುಗಿಸಿ ವಾಪಸ್ಸಾಗುವಾಗ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 4 ಗಂಭೀರ ಗಾಯವಾಗಿರುವ ಘಟನೆ ದಾವಣಗೆರೆಯ ಜಗಳೂರು ತಾಲೂಕಿನ ದೇವಿಕೆರೆ ಗ್ರಾಮದಲ್ಲಿ ನಡೆದಿದೆ. 35 ವರ್ಷದ ಗುರುಮೂರ್ತಿ ಮೃತ ದುರ್ದೈವಿ. ಗಾಯಾಳುಗಳನ್ನು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ವೇಗವಾಗಿ ಬಂದ ಕಾರೊಂದು ಹಿಂಬದಿಯಿಂದ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 50 ಮೀಟರ್ ದೂರಕ್ಕೆ ಯುವತಿ ಹಾರಿ ಬಿದ್ದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಸ್ಕೂಟಿಯಲ್ಲಿದ್ದ ದಿವ್ಯಾ ಸುಜಯ್ ಪಾಟೀಲ್ಗೆ ಗಂಭೀರ ಗಾಯವಾಗಿದೆ. ಸ್ಕೂಟಿ ಜೊತೆಗೆ ಮುಂದಿದ್ದ ಮತ್ತೆರಡು ಕಾರಿಗೂ ರಭಸವಾಗಿ ಕಾರು ಗುದ್ದಿದೆ. ಕಾರಿನ ಡಿಕ್ಕಿಯ ರಭಸಕ್ಕೆ ಸ್ಕೂಟಿ ಪೀಸ್ ಆಗಿದ್ದು 3 ಕಾರುಗಳು ಜಖಂಗೊಂಡಿವೆ. ಬೈಕ್ ಸವಾರನಿಗೆ ಡಿಕ್ಕಿ ತಪ್ಪಿಸಲು ಹೋಗಿ 2 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ. ಮೈಸೂರಿನ ಜಲದರ್ಶಿನಿ ಪ್ರವಾಸಿ ಮಂದಿರದ ಬಳಿ ಅಪಘಾತ ಸಂಭವಿಸಿದೆ. ಹುಣಸೂರಿನಿಂದ ಮೈಸೂರಿಗೆ ಸರ್ಕಾರಿ ಬಸ್ಗಳು ಹೋಗ್ತಾ ಇದ್ವು. ಈ ವೇಳೆ ಒಂದು ಕೆಎಸ್ಆರ್ಟಿಸಿ ಬಸ್ನ ಚಾಲಕ ಮುಂದೆ ಹೋಗ್ತಾ ಇದ್ದ. ದ್ವಿಚಕ್ರ ವಾಹನ ಸವಾರರಿಗೆ ಡಿಕ್ಕಿ ತಪ್ಪಿಸಲಿಕ್ಕೆ ಬ್ರೇಕ್ ಹಾಕಿದ್ದಾರೆ. ಈ ವೇಳೆ ಹಿಂಬದಿಯಿಂದ ಬಂದ ಮತ್ತೊಂದು ಬಸ್ ಮುಂದಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಪರಿಣಾಮ 2 ಬಸ್ನಲ್ಲಿದ್ದಂತಹ ಹಲವು ಪ್ರಯಾಣಿಕರಿಗೆ ಗಾಯವಾಗಿದೆ. ಕೆಲವರಿಗೆ ಮುಖ ಕೈಕಾಲುಗಳಿಗೆ ಗಾಯವಾಗಿದೆ. ಬಸ್ಗಳ ಡಿಕ್ಕಿಯಿಂದಾಗಿ ಕೆಲ ಕಾಲ ಹುಣಸೂರು ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸಿನಿಮಾ ಸ್ಟೈಲ್ನಲ್ಲಿ ಬ್ರಾಂಡೆಡ್ ಶೂ ಅನ್ನು ಎಗರಿಸಿದ ಖದೀಮನನ್ನ ಅನೇಕಲ್ ಉಪವಿಭಾಗದ ಅತ್ತಿಬೆಲೆ ಪೊಲೀಸರು ಬಂಧಿಸಿದ್ದಾರೆ. ಕೋಟಿ ಮೌಲ್ಯದ ನೈಕಿ ಶೂಗಳನ್ನು ಕದಿಯುತ್ತಿದ್ದ 3ರನ್ನ ಬಂಧಿಸಲಾಗಿದೆ. ಅಸ್ಸಾಂ ಮೂಲದ ಸುಭಾನ್ ಪಾಷಾ, ಮನ್ಸರ್ ಅಲಿ, ಶಹೀದುಲ್ ರೆಹಮಾನ್ ಬಂಧಿತರಾಗಿದ್ದಾರೆ. ಉಳಿದ 4 ಮಂದಿ ಆರೋಪಿಗಳಿಗಾಗಿ ಪೊಲೀಸರು ಶೋಧವನ್ನು ಮುಂದುವರೆಸಿದ್ದಾರೆ. ಬ್ರಾಂಡೆಡ್ ಶೂ ಮತ್ತು ಬಟ್ಟೆಗಳನ್ನು ಕದಿಯೋದೇ ಇವರ ಚಾಳಿಯಾಗಿತ್ತು. ಮೊದಲು ಪ್ರತಿಷ್ಠಿತ ಕಂಪನಿಗಳ ಗೋದಾಮುಗಳಲ್ಲಿ ಕೆಲಸಕ್ಕೆ ಸೇರ್ತಾ ಇದ್ದ ಖದೀಮರು ವಾರ 15 ದಿನದ ಕೆಲಸದ ಬಳಿಕ ಪ್ರತಿಷ್ಠಿತ ಬ್ರಾಂಡ್ ಶೂ ಬಟ್ಟೆಗಳ ಕಳವು ಮಾಡ್ತಾ ಇದ್ರು. ಪ್ರತಿಷ್ಠಿತ ಕಂಪನಿಯಲ್ಲಿ 1558 ಶೂಗಳನ್ನ ಕದ್ದಿದ್ದಂತಹ ಆರೋಪಿಗಳು ಬೆಂಗಳೂರಿನ ರಜಾಕ್ ಪಾಳ್ಯದಲ್ಲಿ ರೂಮ್ನಲ್ಲಿ ಅನ್ಲೋಡ್ ಮಾಡ್ತಾ ಇದ್ರು. ಖಾಲಿ ಇದ್ದ ಈಚರ್ ವಾಹನವನ್ನ ಚಿಕ್ಕಜಾಲ ಬಳಿಯ ತರಂಬನಹಳ್ಳಿಯಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಜಿಪಿಎಸ್ ಮೂಲಕ ಶೋಧಕ್ಕಿಳಿದ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ಇದುವರೆಗೆ ನಾವು 7 ಜನ ಇದನ್ನ ಐಡೆಂಟಿಫೈ ಮಾಡಿದ್ವಿ. 3 ಜನನನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ತನಿಖೆ ಮುಂದುವರೆದಿದೆ. ಇದರಲ್ಲಿ ಪ್ರಮುಖ ಆರೋಪಿ ಮತ್ತು ಡ್ರೈವರ್ ಏನಿದ್ದಾರೆ ಅವರು ಇನ್ನೂ ಪರಾರಿಯಾಗಿದ್ದಾರೆ. ಅವರನ್ನು ನಾವು ಪತ್ತೆ ಮಾಡಲಿಕ್ಕೆ ಈಗಾಗಲೇ ತಂಡವನ್ನು ನಿಯೋಜಿಸಿದ್ವಿ. ಆದರೆ ಮಟೀರಿಯಲ್ ಆಲ್ಮೋಸ್ಟ್ ಒಂದು 95% ಮಟೀರಿಯಲ್ ಎಲ್ಲ ಸಿಕ್ಕಿದೆ. ಕೆಲವೊಂದು ಶೂ ಬಾಕ್ಸ್ಗಳನ್ನು ಯಾರ್ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರು ಅವರು 10-15 ಬಾಕ್ಸ್ಗಳನ್ನು ತಮ್ಮ ಪರ್ಸನಲ್ ಯೂಸ್ಗೆ ಅಂತೇಳಿ ತೊಗೊಂಡು ಹೋಗಿದ್ದಾರೆ. ಇದನ್ನು ಇವರೆಲ್ಲರೂ ಸೇರಿ ಮಾರಾಟ ಮಾಡೋ ಉದ್ದೇಶದಿಂದ ಕೆಲವೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಅದರ ಸಹಿತ ನಾವು ತನಿಖೆ ಮುಂದುವರೆದಿದ್ದೇವೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಬಳವಡಗಿ ಗ್ರಾಮದಲ್ಲಿ ಮಂಗಗಳ ಉಪಟಳ ಹೆಚ್ಚಾಗಿದೆ. ಈವರೆಗೆ ಮಂಗಗಳ ದಾಳಿಗೆ ಓರ್ವ ಬಾಲಕ ಸೇರಿ 3 ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೊಲಕ್ಕೆ ಹೊರಟಿದ್ದ ಸುಭಾಷ್, ಮನೆಯಿಂದ ಹೊರಬಂದಿದ್ದ 16 ವರ್ಷದ ನಿಖಿಲ್ ಹಾಗೂ ಓರ್ವ ಮಹಿಳೆ ಮೇಲೆ ಮಂಗಗಳು ಹಲ್ಲೆ ಮಾಡಿ ಗಾಯಗೊಳಿಸಿವೆ. ಮನೆಯಿಂದ ಹೊರಬರಲು ಜನರು ಆತಂಕಗೊಂಡಿದ್ದು ಕೋತಿಗಳ ಕಾಟ ತಪ್ಪಿಸುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇನ್ನು ಮೈಸೂರಿನ ಕಬಿನಿ ಹಿನ್ನೀರಿನ ಕಾಡಿನಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. ಈ ಹಿಂಡಿನಲ್ಲಿರುವ ಮರಿ ಆನೆಗೆ ಕಾಲಿಗೆ ಪೆಟ್ಟು ಬಿದ್ದಿದೆ. ಆನೆ ಮರಿ ಕುಂಟುತ್ತಾ ಸಾಗುವ ದೃಶ್ಯ ಸಫಾರಿಗೆ ಹೋಗಿದ್ದ ಚನ್ನಪಟ್ಟಣದ ಪ್ರವಾಸಿಗರು ಸೆರೆ ಹಿಡಿದಿದ್ದಾರೆ. ಆನೆ ಮರಿಗೆ ಚಿಕಿತ್ಸೆ ನೀಡಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ.
ಡಿಸೆಂಬರ್ 31ನೇ ತಾರೀಕು ಬೆಂಗಳೂರಿನಲ್ಲಿ 3 ವರ್ಷಗಳಿಗೆ ಹೋಲಿಸಿಕೊಂಡ್ರೆ ಈ ವರ್ಷ ನ್ಯೂ ಇಯರ್ಗೆ ಬಂದವರ ಸಂಖ್ಯೆ ಡಬಲ್ ಆಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗೆ ಸರಿಸುಮಾರು 3 ರಿಂದ 3.5 ಲಕ್ಷ ಜನ ಬಂದಿರಬಹುದು ಅಂತ ಅಂದಾಜಿಸಲಾಗಿದೆ. ಅಷ್ಟೊಂದು ಸಂಖ್ಯೆಯ ಜನ ಸೇರೋದನ್ನೇ ಬಂಡವಾಳ ಮಾಡಿಕೊಂಡ ಮೊಬೈಲ್ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಯುವ ಸಮೂಹದ ಮಧ್ಯದಲ್ಲಿ ಸೇರ್ಕೊಂಡು ಮೊಬೈಲ್ ಕಳ್ಳರು ಹೊಸ ವರ್ಷಾಚರಣೆಯ ವೇಳೆ ಬರೋಬ್ಬರಿ 300ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಕಳವು ಮಾಡಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಪರ್ಸ್ಗಳು, ಕೆಲವರ ಬಳಿ ಇದ್ದಂತಹ ಚಿನ್ನದ ವಸ್ತುಗಳು ಕೂಡ ಕಳವಾಗಿರೋ ಬಗ್ಗೆ ಪೊಲೀಸರಿಗೆ ದೂರುಗಳು ಬಂದಿದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನೂರಾರು ಸಿಸಿ ಕ್ಯಾಮೆರಾಗಳ ನಡುವೆಯೂ ಕಳ್ಳರು ತಮ್ಮ ಕರಾಮತ್ತನ್ನು ತೋರಿಸಿರುವುದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇವರೆಲ್ಲ ಗ್ಯಾಂಗ್ಗಳಾಗಿ ಕೃತ್ಯವೆಸಗಿರುವ ಸಾಧ್ಯತೆ ಇದ್ದು ಸಿಸಿ ಕ್ಯಾಮೆರಾ ಪರಿಶೀಲನೆಯನ್ನು ನಡೆಸಿ ಅಂಥವರನ್ನ ಶತಾಯಗತಾಯ ಪತ್ತೆ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಪೊಲೀಸರು ಸಿಲುಕಿದ್ದಾರೆ. ಚಿತ್ರದುರ್ಗದ ಕಾರಾಗೃಹ ರಸ್ತೆಯಲ್ಲಿರುವ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿತ್ತು. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಅಸ್ಥಿಪಂಜರಗಳಿಗೆ ಸಂಪ್ರದಾಯಬದ್ಧವಾಗಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಇದೀಗ ಅಸ್ಥಿಪಂಜರಗಳ ತಿಥಿ ಕಾರ್ಯವನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಗಿದೆ. ಮೃತ ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಸಂಬಂಧಿಗಳು ತಿಥಿ ಕಾರ್ಯವನ್ನು ನೆರವೇರಿಸಿದ್ದಾರೆ. ಚಿತ್ರದುರ್ಗದ ಹಿಂದೂ ರುದ್ರಭೂಮಿಯಲ್ಲಿ ಅಸ್ಥಿಪಂಜರಗಳ ಸಮಾಧಿಗೆ ಹಾಲು ತುಪ್ಪ ಅರ್ಪಿಸಲಾಯಿತು. ಮೃತ ಜಗನ್ನಾಥ ರೆಡ್ಡಿ ಸಹೋದರ ತಿಮ್ಮಾರೆಡ್ಡಿ ಮತ್ತು ಸಂಬಂಧಿಕರು ತಿಥಿ ಕಾರ್ಯದಲ್ಲಿ ಭಾಗಿಯಾದರು. ಈ ವೇಳೆ ಸಮಾಧಿ ಬಳಿ ಹಣ್ಣು, ಸಿಹಿ ತಿನಿಸು, ಮೊಟ್ಟೆಯನ್ನು ಇಟ್ಟು ನಾಡಿಗ ಸಂಪ್ರದಾಯದಂತೆ ತಿಥಿ ಕಾರ್ಯವನ್ನು ನೆರವೇರಿಸಿದರು. ರಾಯಚೂರು ನಗರದ ನಗರಸಭೆ ವಾರ್ಡ್ ಸಂಖ್ಯೆ 12ರ ಖಾಸಾಬಾವಿ ಬಳಿ ಕುಡಿಯುವ ನೀರಿನ ರೈಸಿಂಗ್ ಮೇನ್ ಪೈಪ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಪೈಪ್ ಒಡೆದು 3 ದಿನಗಳಾದರೂ ನಗರಸಭೆ ಎಚ್ಚೆತ್ತುಕೊಂಡಿಲ್ಲ. ಇದರಿಂದ ಇಲ್ಲಿನ ನಿವಾಸಿಗಳ ಬಳಕೆಗೆ ಸೇರಬೇಕಾಗಿದ್ದ ನೀರು ಪೋಲಾಗಿ ಇಲ್ಲಿನ ಮಾವಿನ ಕೆರೆ ಸೇರ್ತಾ ಇದೆ. ವಾರಕ್ಕೆ 3-4 ದಿನಕ್ಕೆ ಒಮ್ಮೆ ನೀರು ಸರಬರಾಜು ಮಾಡಲಾಗ್ತಾ ಇದ್ದು ಈಗ ನೀರು ಪೋಲಾಗ್ತಾ ಇದ್ದಿದ್ರಿಂದ ನಿವಾಸಿಗಳು ಪರದಾಡುವಂತಾಗಿದೆ. ಇನ್ನೊಂದೆಡೆ ರಸ್ತೆ ತುಂಬಾ ನೀರು ಹರಿತಾ ಇದ್ದು ರಸ್ತೆಯೂ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ನಿವಾಸಿಗಳು ಆರೋಪಿಸಿದ್ದಾರೆ. ಕೂಡಲೇ ಹಾಳಾಗಿರುವ ಪೈಪ್ ಲೈನ್ ಅನ್ನು ದುರಸ್ತಿ ಮಾಡುವಂತೆ ಒತ್ತಾಯಿಸಿದ್ದಾರೆ.